ಒನ್ ಜನರೇಷನ್ ಬ್ಯಾಟರ್ ಅಂತಾನೆ ಕರೆಸಿಕೊಳ್ತಾ ಇರುವಂತ ವೈಭವ್ ಸೂರ್ಯವಂಶಿ 15 ವರ್ಷ ವಯಸ್ಸಿನಲ್ಲೇ ತಮ್ಮ ಐಡೆಂಟಿಟಿಯನ್ನ ರಿಜಿಸ್ಟರ್ ಮಾಡಿದ್ದಾರೆ. ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಭಾರತ ಪರ T20 ತಂಡದಲ್ಲಿ ಇನ್ನು ಮುಂದೆ ಓಪನಿಂಗ್ ಸ್ಲಾಟ್ ಪರ್ಮನೆಂಟ್ ಆಗುತ್ತೆ. ಹಾಗಂತ ಒಂದೇ ಮಾದರಿಗೆ ಸ್ಟಿಕ್ ಆನ್ ಆಗೋಕ್ಕೂ ಕೂಡ ಆಗಲ್ಲ. ಏಕದಿನ ತಂಡದಲ್ಲೂ ಆಡಬೇಕು, ಟೆಸ್ಟ್ ತಂಡಕ್ಕೂ ಕೂಡ ಸೆಲೆಕ್ಟ್ ಆಗಬೇಕು. ಸೂರ್ಯವಂಶಿ ಆಲ್ ಫಾರ್ಮೆಟ್ ಪ್ಲೇಯರ್ ಆಗಬಹುದಾ? 3 ಮಾದರಿಯಲ್ಲಿ ಆಡೋದು ಎಷ್ಟು ಚಾಲೆಂಜಿಂಗ್. ಸೊ ಏನೆಲ್ಲ ಬದಲಾವಣೆ ಮಾಡಿಕೊಳ್ಬೇಕು, ಇದರಿಂದ ಆಗುವಂಥ ಲಾಭ ಏನು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಾಡರ್ನ್ ಕ್ರಿಕೆಟ್ನಲ್ಲಿ ಎಂಥದ್ದೇ ಪವರ್ ಹಿಟ್ಟರ್ ಬ್ಯಾಟರ್ ಆಗಿದ್ರು, ಅದೆಷ್ಟೇ ಅಗ್ರೆಷನ್ ಇದ್ರೂ ಕೂಡ ಒಬ್ಬ ಕ್ರಿಕೆಟರ್ ಪರಿಪೂರ್ಣ ಎನಿಸಿಕೊಳ್ಳೋದು ತಮ್ಮ ರಾಷ್ಟ್ರದ ಪರ 3 ಮಾದರಿಯ ಪಂದ್ಯಗಳನ್ನು ಆಡಿದಾಗ ಮಾತ್ರವೇ. ಯಾಕಂದರೆ 3 ಮಾದರಿಯು ಡಿಫ್ರೆಂಟ್. ಅಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಬೇಕು. T20ನಲ್ಲಿ ಹೊಡಿಬಡಿ ಎನ್ನುವಂತೆ ಬ್ಯಾಟ್ ಬೀಸಿದ್ರೆ ಏಕದಿನ ಮಾದರಿಯಲ್ಲಿ ಸಿಚುಯೇಷನ್ಗೆ ತಕ್ಕಂತೆ ಪರ್ಫಾರ್ಮ್ ಮಾಡಬೇಕು. ಅದೇ ಟೆಸ್ಟ್ ಮಾದರಿ ಅಂತ ಬಂದಾಗ ಪೇಷನ್ಸ್ ತುಂಬಾನೇ ಮುಖ್ಯವಾಗುತ್ತೆ. ಸೊ ಈಗ ಸೂರ್ಯವಂಶಿ T20 ಫಾರ್ಮೆಟ್ಗೆ ಪರ್ಫೆಕ್ಟ್ ಬ್ಯಾಟರ್. ಏಕದಿನ ಮಾದರಿಯಲ್ಲೂ ಕೂಡ ಆಡಬಹುದು. ಆದರೆ ಇಲ್ಲಿರುವಂಥ ಪ್ರಶ್ನೆಯೇ ಟೆಸ್ಟ್ ಮಾದರಿ. ಆದರೆ ಇದಕ್ಕೆ ಅವರ ಬಾಲ್ಯದ ಕೋಚ್ ಉತ್ತರ ಕೊಟ್ಟಿದ್ದಾರೆ. ಸೂರ್ಯವಂಶಿಗೆ 3 ಮಾದರಿಯಲ್ಲೂ ಕೂಡ ಆಡುವಂತಹ ಸಾಮರ್ಥ್ಯ ಇದೆ ಎಂದಿದ್ದಾರೆ. ವೈಭವ್ ಸೂರ್ಯವಂಶಿ ಈಗಾಗಲೇ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಅಂದ್ರೆ T20ಯಲ್ಲಿ ಮಿಂಚುತ್ತಾ ಇದ್ರು ಕೂಡ ODI ಹಾಗೆ ರೆಡ್ ಬಾಲ್ ಫಾರ್ಮೆಟ್ನಲ್ಲಿ ಟೆಕ್ನಿಕಲ್ ಎಬಿಲಿಟಿ ಹಾಗೆ ಬೇಸ್ ಅವರಲ್ಲಿದೆ ಆಡುವಂಥದ್ದು. ಅಂದರೆ 3 ಮಾದರಿಯಲ್ಲಿ ಆಡಬೇಕಾದಂಥ ಬೇಸ್ ಅವರಲ್ಲಿದೆ. ಈಗಾಗಲೇ ಲಿಸ್ಟ್ ಎ ಏಕದಿನ ಮಾದರಿಯ ಕ್ರಿಕೆಟ್ನ ಇತಿಹಾಸದಲ್ಲಿ ಕೇವಲ 11 ಬಾಲಲ್ಲಿ ಅರ್ಧ ಶತಕ ಸಿಡಿಸಿ ತಮ್ಮ ಬಿರುಸಿನ ಬ್ಯಾಟಿಂಗ್ ಕೇವಲ T20ಗೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಹಾಗೆ ಟೆಸ್ಟ್ ಮಾದರಿಯಲ್ಲೂ ಕೂಡ ಮುಂದೊಂದು ದಿನ ಅವಕಾಶ ಪಡೆಯಬಲ್ಲೆ ಎನ್ನುವಂತ ಭರವಸೆಯನ್ನ ಮೂಡಿಸಿದ್ದಾರೆ. ಬಿಹಾರ ತಂಡದ ಪರವಾಗಿ ಕೇವಲ 12ನೇ ವಯಸ್ಸಿನಲ್ಲೇ ರಣಜಿ ಟ್ರೋಫಿ ಕ್ರಿಕೆಟ್ಗೆ ಪದಾರ್ಪಣೆ ಮಾಡೋ ಮೂಲಕ ಪ್ರಥಮ ದರ್ಜೆ ಕ್ರಿಕೆಟ್ನ ಅನುಭವವನ್ನು ಹೊಂದಿದ್ದಾರೆ. ಹಾಗೆ ದುಲೀಪ್ ಟ್ರೋಫಿಯ ಈಸ್ಟ್ ಝೋನ್ ತಂಡಕ್ಕೆ ಉಪನಾಯಕನಾಗಿ ಕೂಡ ಆಯ್ಕೆಯಾಗುವ ಮೂಲಕ BCCI ಸೆಲೆಕ್ಟರ್ಸ್ ಸೂರ್ಯವಂಶಿಯನ್ನ ದೀರ್ಘಾವಧಿ ಕ್ರಿಕೆಟ್ ಕೂಡ ಗಂಭೀರವಾಗಿ ಪರಿಗಣನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಅದು ಅಲ್ಲದೆ ಭಾರತದ ಅಂಡರ್-19 ತಂಡದ ಪರವಾಗಿ ಆಸ್ಟ್ರೇಲಿಯಾ ಅಂಡರ್-19 ವಿರುದ್ಧದ 4 ದಿನಗಳ ಪಂದ್ಯದಲ್ಲಿ ವೈಭವ್ ಅದ್ಭುತ ಶತಕ ಸಿಡಿಸಿ ಗಮನ ಸೆಳೆದಿದ್ರು. ಅಷ್ಟೇ ಅಲ್ಲ, 2026ರ IPL ಯಶಸ್ಸಿನ ನಂತರ ನೀಡಿದಂಥ ಸಂದರ್ಶನವೊಂದರಲ್ಲಿ ವೈಭವ್ ಮಾತನಾಡಿದ್ರು. ಅಂದ್ರೆ ಭಾರತ ಪರ ಟೆಸ್ಟ್ ಕ್ರಿಕೆಟ್ ಆಡುವುದು ನನ್ನ ಮತ್ತು ನನ್ನ ತಂದೆಯ ಅಂತಿಮ ಕನಸು ಎಂದಿದ್ದಾರೆ. ಸೊ ಅಲ್ಲಿಗೆ ಟೆಸ್ಟ್ ಮಾದರಿ ವೈಭವ್ ಅವರ ಕನಸು ಅನ್ನೋದು ಕೂಡ ಇಲ್ಲೇ ಗೊತ್ತಾಗ್ತಿದೆ. ಅಷ್ಟೇ ಅಲ್ಲದೆ ಆಲ್ ಫಾರ್ಮೆಟ್ ಪ್ಲೇಯರ್ ಆಗೋದ್ರ ಹಿಂದೆ ತಂಡಕ್ಕೂ ಕೂಡ ದೊಡ್ಡ ಲಾಭವೇ ಇದೆ, ಪ್ಲೇಯರ್ಗೂ ಕೂಡ ಲಾಭ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಕ್ರಿಕೆಟ್ನಲ್ಲಿ 3 ಮಾದರಿಯ ಯಶಸ್ವಿ ಆಟಗಾರನಾಗುವುದು ಅತಿ ದೊಡ್ಡ ಸಾಧನೆ. ಕ್ರಿಕೆಟ್ನಲ್ಲಿ ಯಾರೆಲ್ಲ ಲೆಜೆಂಡರ್ಸ್ ಅಂತ ಕರೆಸ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಆಲ್ಮೋಸ್ಟ್ 3 ಮಾದರಿಯಲ್ಲೂ ಕೂಡ ತಮ್ಮ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿದವರು. ಸೊ ಇಲ್ಲಿ ಆಸ್ಟ್ರೇಲಿಯಾದ ಸ್ಫೋಟಕ ಹಿಟ್ಟರ್ ಟ್ರಾವಿಸ್ ಹೆಡ್ನೇ ತಗೊಳ್ಳಿ, ಅವರೆಂಥ ಅದ್ಭುತ ಆಟಗಾರ. ಆದರೆ ಅವರಿಗೆ ಸಿಗ್ತಾ ಇರುವಂಥ ಫೇಮ್ ಎಲ್ಲಾದರೂ ಕೂಡ ಎಲ್ಲ ಮಾದರಿಯಲ್ಲೂ ಕೂಡ ಆಡಿದಾಗ ಮಾತ್ರನೇ. ಈಗ ನಮ್ಮಲ್ಲೇ ನೋಡಿ, ಶುಭ್ಮನ್ ಗಿಲ್ರನ್ನ ಎಲ್ಲ ಮಾದರಿಯ ನಾಯಕರನ್ನಾಗಿ ಮಾಡೋಕೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು. ಸೊ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ T20ಗೆ ವೈಸ್ ಕ್ಯಾಪ್ಟನ್ ಆಗಿ ತಗೊಂಡು ಬಂದರು. ಬಟ್ ಅಲ್ಲಿ T20 ಮಾದರಿಯಲ್ಲಿ ಶುಭ್ಮನ್ ಗಿಲ್ ಸ್ವಲ್ಪ ಡಲ್ ಅನಿಸಿದ್ರಿಂದ ಅವರನ್ನು ತಂಡದಿಂದಲೇ ಹೊರಗಿಡಬೇಕಾಯಿತು. ಸೊ ಏಕದಿನ ಹಾಗೆ ಟೆಸ್ಟ್ ತಂಡಕ್ಕೆ ನಾಯಕನಾಗಿದ್ರು ಕೂಡ T20 ಮಾದರಿಯಲ್ಲಿ ಇಲ್ಲ ಅವರು. ಸೊ ಇಲ್ಲೇ ಗೊತ್ತಾಗುತ್ತೆ, ಒಬ್ಬ ಆಟಗಾರನಿಗೆ ಕಂಪ್ಲೀಟ್ ಪರ್ಫೆಕ್ಟ್ ಕ್ರಿಕೆಟರ್ ಆಗಬೇಕು ಅಂತಂದಾಗ 3 ಮಾದರಿಯಲ್ಲೂ ಕೂಡ ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕಾಗುತ್ತೆ. ಅದು ಅಲ್ಲದೆ ಪ್ರತಿ ಮಾದರಿಗೂ ಕೂಡ ವಿಭಿನ್ನ ಕೌಶಲ್ಯ ಬೇಕಾಗುತ್ತೆ, ಮಾನಸಿಕ ಶಕ್ತಿ ಬೇಕಾಗುತ್ತೆ, ಹಾಗೆ ಫಿಟ್ನೆಸ್ ಅಗತ್ಯ ಇರುತ್ತೆ. ಸೊ ಈಗ T20 ಅಂತ ಬಂದಾಗಲೇ ಅಲ್ಲಿ ಬೇರೆ ರೀತಿಯಾದಂಥ ಸಾಮರ್ಥ್ಯ ಇರಬೇಕು, ಏಕದಿನ ಅಂತ ಬಂದಾಗಲೇ ಬೇರೆ ರೀತಿ, ಜೊತೆಗೆ ಟೆಸ್ಟ್ ಅಂತ ಬಂದಾಗಲೇ ಬೇರೆ ರೀತಿ. ಸೊ ಇದು ಒಬ್ಬ ಕ್ರಿಕೆಟರ್ನ ಪರ್ಫೆಕ್ಟ್ ಆಗಿ ಮಾಡುತ್ತೆ. ಸೊ ವಿಭಿನ್ನ ಕೌಶಲ್ಯ ಇರ್ಬೋದು, ಮಾನಸಿಕ ಶಕ್ತಿ ಇರ್ಬೋದು, ಹಾಗೆ ಫಿಟ್ನೆಸ್ ಅಗತ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಬೇಕಾದಂಥ ರಕ್ಷಣಾತ್ಮಕ ತಂತ್ರ, ಹಾಗೆ T20ಗೆ ಬೇಕಾದಂಥ ಅಗ್ರೆಷನ್ ಸಿಗುತ್ತೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಇರುವಂಥದ್ದೇ ಡಿಫೆನ್ಸ್ ಮಾಡಿಕೊಳ್ಳೋದು. ಸೊ ಅಲ್ಲಿ ಎಷ್ಟು ಅವರು ಟೆಕ್ನಿಕಲ್ ಆಗಿ ಸ್ಟ್ರಾಂಗ್ ಇದ್ರೂ ಕೂಡ ಸಾಕಾಗಲ್ಲ, ರಕ್ಷಣಾತ್ಮಕವಾಗಿ ದಿನಗಟ್ಟಲೆ ಅಥವಾ ಗಂಟೆಗಟ್ಟಲೆ ಅವರು ಕ್ರೀಸ್ನಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಸೊ ಹೀಗೆ ಟೆಸ್ಟ್ ಕ್ರಿಕೆಟ್ ಕಂಪ್ಲೀಟ್ ಆಗಿ ಒಬ್ಬ ಆಟಗಾರನ ಪೇಷನ್ಸನ್ನು ಚೆಕ್ ಮಾಡುತ್ತೆ.
ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆಯೋ ಅಷ್ಟು ಟೆಸ್ಟ್ ಕ್ರಿಕೆಟ್ನಲ್ಲಿ ನಿಮಗೆ ಸರ್ವೈವ್ ಆಗೋಕೆ ಜೊತೆಗೆ ಸಕ್ಸಸ್ ಆಗೋಕೆ ಕಾರಣ ಆಗುತ್ತೆ. ಆದರೆ T20 ಅಂತ ಬಂದಾಗ ಅಲ್ಲಿ ಏನಿದ್ರು ಕೂಡ ಅಗ್ರೆಷನ್, ಅಂದರೆ ನೀವು ಅಲ್ಲಿ ಕಂಪ್ಲೀಟ್ ಆಗಿ ಅಗ್ರೆಸಿವ್. ಸೊ ಇಲ್ಲಿ ಟೆಸ್ಟ್ ಹಾಗೆ T20 ಅಂತ ಬಂದಾಗ ಡೆಡ್ ಆಪೋಸಿಟ್, ಅಲ್ಲಿ ತಾಳ್ಮೆ ಎಷ್ಟು ಮುಖ್ಯನೋ ಇಲ್ಲಿ ಅಗ್ರೆಷನ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ T20 ಅಂತ ಬಂದಾಗ. ಸೊ ಇಲ್ಲೇ ಗೊತ್ತಾಗುತ್ತೆ ನಿಮ್ಮ ಮೆಂಟಲ್ ಎಬಿಲಿಟಿಯನ್ನು ಇದು ಹೇಗೆ ಚೆಕ್ ಮಾಡುತ್ತೆ ಬೇರೆ ಬೇರೆ ಮಾದರಿಗಳು ಅನ್ನೋದು. ಇನ್ನು ಟೆಸ್ಟ್ನಲ್ಲಿ ದಿನವಿಡೀ ಬ್ಯಾಟಿಂಗ್ಗೆ ತಾಳ್ಮೆಯನ್ನು ಮಾಡಿದರೆ T20ಯಲ್ಲಿ ಫಸ್ಟ್ ಬಾಲ್ನಿಂದಲೇ ಅಟ್ಯಾಕಿಂಗ್ ಶುರು ಮಾಡಬೇಕು. ಸೊ ಎಂಡ್ ಆಫ್ ದಿ ಡೇ ಟೆಸ್ಟ್ನಲ್ಲಿ ನೀವು ಎಷ್ಟು ಬಾಲ್ಗಳನ್ನು ಫೇಸ್ ಮಾಡಿದ್ರಿ ಅನ್ನೋದಕ್ಕಿಂತ ಎಷ್ಟು ರನ್ಗಳನ್ನು ಕಲೆ ಹಾಕಿದ್ರಿ ಅನ್ನೋದಷ್ಟೇ ಮುಖ್ಯವಾಗುತ್ತೆ. ಸೊ ನೀವು ಗಂಟೆಗಟ್ಟಲೆ ಟೈಮ್ ತೊಗೊಂಡು ಕೂಡ ಅರ್ಧಶತಕ ಬಾರಿಸಿದ್ರು ಅದು ಗ್ರೇಟ್ ಥಿಂಗ್. ಆದರೆ T20 ಅಂತ ಬಂದಾಗ ಇದು ಬೇರೆಯದ್ದೇ ರೀತಿ ಆಗುತ್ತೆ. ಸೊ ನೀವು ಎಷ್ಟು ರನ್ಗಳನ್ನು ಹೊಡೆದ್ರಿ ಅನ್ನೋದಕ್ಕಿಂತ ಎಷ್ಟು ಸ್ಟ್ರೈಕ್ ರೇಟನ್ನು ಮೇಂಟೈನ್ ಮಾಡಿದ್ರಿ ಅನ್ನೋದು ಮುಖ್ಯವಾಗುತ್ತೆ. ಹೀಗಾಗಿ T20 ಫಾರ್ಮೆಟ್ನಲ್ಲಿ ಫಸ್ಟ್ ಬಾಲ್ನಿಂದಲೇ ನೀವು ಬಿಗ್ ಹಿಟ್ಗಳ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಪವರ್ ಪ್ಲೇನಲ್ಲಿ ಬರುವಂಥ ರನ್ಸ್ ಇರ್ಬೋದು ಅಥವಾ ನೀವು ಯಾವ ಸ್ಲಾಟ್ನಲ್ಲಿ ಆಡ್ತಾ ಇದ್ದೀರಿ ಅನ್ನೋದಕ್ಕಿಂತ ನೀವು ಯಾವ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗನ್ನು ಮಾಡಿದ್ರಿ, ಎಷ್ಟು ಬಾಲ್ ಫೇಸ್ ಮಾಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗೆ ಟೀಮ್ ಇಂಡಿಯಾದಲ್ಲಿ ಆಲ್ ಫಾರ್ಮೆಟ್ ಪ್ಲೇಯರ್ ಅಂದರೆ ಅದು ಆಸ್ತಿ ಇದ್ದಂತೆ. ಇಲ್ಲೇ ಇರುವಂಥದ್ದು ಮೇನ್ ಥಿಂಗ್. ಸೊ ಟೀಮ್ ಇಂಡಿಯಾದಲ್ಲಿ ನೀವು 3 ಮಾದರಿಯ ಪ್ಲೇಯರ್ ಆಗಿದ್ದೀರಿ ಅಂದರೆ ಅದು BCCI ಪಾಲಿಗೆ ನೀವೊಬ್ಬ ಆಟಗಾರ ಅಷ್ಟೇ ಅಲ್ಲ, ನೀವು ಭಾರತ ತಂಡಕ್ಕೆ ಆಸ್ತಿ ಎನ್ನುವಂತೆಯೇ ಬಿಂಬಿತವಾಗುತ್ತೆ. ಜೊತೆಗೆ ನಿಮ್ಮ ಆಟಕ್ಕೆ ವ್ಯಾಲ್ಯೂ ಸಿಗೋದು ಅಲ್ಲಿಯೇ, ಹಾಗೆ ಆ ವ್ಯಾಲ್ಯೂ ನೆಕ್ಸ್ಟ್ ತುಂಬ ದಿನಗಳ ಕಾಲ ಕಂಟಿನ್ಯೂ ಆಗೋದು ಕೂಡ 3 ಮಾದರಿಯಲ್ಲಿ ಇದ್ದಾಗ ಮಾತ್ರವೇ. ಸೊ ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಜಸ್ಪ್ರೀತ್ ಬುಮ್ರಾ ಇರ್ಬೋದು, ಸೊ ಇವರೆಲ್ಲರೂ ಕೂಡ 3 ಮಾದರಿಯ ಮ್ಯಾಚ್ ವಿನ್ನರ್ಸ್. ಸೊ ಈ 3 ಜನ ಯಾಕೆ ವರ್ಲ್ಡ್ ಕ್ರಿಕೆಟ್ನಲ್ಲಿ ತಮ್ಮದೇ ಆದಂಥ ಹೆಜ್ಜೆ ಗುರುತನ್ನು ಮೂಡಿಸಿದ್ದಾರೆ ಅಂದರೆ ಅದಕ್ಕೆ ಕಾರಣವೇ 3 ಮಾದರಿಯಲ್ಲೂ ಅವರ ಪರ್ಫಾರ್ಮೆನ್ಸ್ ಹಾಗೆ ಅವರ ಮ್ಯಾಚ್ ವಿನ್ನಿಂಗ್ ನಂಬರ್ಸ್. ಸೊ ಇಲ್ಲಿ T20 ಇರಲಿ, ಏಕದಿನ ಇರಲಿ ಅಥವಾ ಟೆಸ್ಟ್ ಇರಲಿ, ಈ 3 ಕೂಡ ಮ್ಯಾಚ್ ವಿನ್ನರ್ಗಳೇ. ಇದೇ ಅವರ ಸಕ್ಸಸ್ ವರ್ಲ್ಡ್ ಕ್ರಿಕೆಟ್ನಲ್ಲಿ ಅವರ ಹೆಜ್ಜೆ ಗುರುತನ್ನು ಮೂಡಿಸಿದೆ. ಇನ್ನು ಆಲ್ ಫಾರ್ಮೆಟ್ ಪ್ಲೇಯರ್ಗಳಿಗೆ ಭವಿಷ್ಯದಲ್ಲಿ ಪೂರ್ಣ ಪ್ರಮಾಣದ ನಾಯಕತ್ವ ಸಿಗೋದು ಕೂಡ ಕನ್ಫರ್ಮ್ ಇರುತ್ತೆ. ಯಾಕಂತಂದರೆ ನೀವು 3 ಮಾದರಿಯಲ್ಲೂ ಕೂಡ ಸಕ್ಸಸ್ಫುಲ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತೀರಾ ಅಂತಂದಾಗ ಸೊ BCCI ನಿಮ್ಮನ್ನು 3 ಮಾದರಿಯಲ್ಲೂ ಕೂಡ ಕ್ಯಾಪ್ಟನ್ ಆಗಿ ನೋಡೋಕೆ ಪ್ಲ್ಯಾನನ್ನು ಮಾಡ್ತಿರುತ್ತೆ ಅಥವಾ ಚಿಂತನೆಯನ್ನು ಮಾಡ್ಕೊಂಡಿರುತ್ತೆ. ಹೀಗಾಗಿ ನಿಮ್ಮ ಪ್ಲೇಸ್ ಕೂಡ ಸೇಫ್ ಇರುತ್ತೆ. ಹಾಗೆ ಟೀಮ್ ಇಂಡಿಯಾ ಪರ ದೀರ್ಘವಾದಂಥ ವೃತ್ತಿ ಜೀವನ ನಡೆಸೋಕ್ಕೂ ಕೂಡ ಸಹಾಯಕಾರಿ ಆಗುತ್ತೆ. ಟೀಮ್ ಇಂಡಿಯಾದಲ್ಲಿ ನೀವು ಯಾವುದೋ ಒಂದು ಫಾರ್ಮೆಟ್ಗೆ ಸೀಮಿತವಾದರೆ ಸೊ ಒಂದ್ಸಲ ನಿಮ್ಮ ಫಾರ್ಮ್ ಕಳಪೆ ಆಯಿತು ಅಂತಂದರೆ ಅಲ್ಲಿ ಬೇರೆ ಆಟಗಾರನ ಕರೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ನೀವು 3 ಮಾದರಿಯಲ್ಲಿ ಆಡ್ತಾ ಇದ್ದು T20ನಲ್ಲಿ ಸ್ವಲ್ಪ ಫಾರ್ಮ್ ಕಡಿಮೆ ಆಯಿತು, ODIನಲ್ಲಿ ಚೆನ್ನಾಗಿ ಆಡ್ತೀರಾ ಅಂದಾಗ ಸೊ ಆಟೋಮೆಟಿಕಲಿ ನೀವು ಟೀಮ್ ಇಂಡಿಯಾ ಪರ ನೆಕ್ಸ್ಟ್ ಕೂಡ ನಿಮ್ಮ ವೃತ್ತಿ ಜೀವನವನ್ನು ಕಂಟಿನ್ಯೂ ಮಾಡೋಕ್ಕೆ ಸಹಕಾರಿ ಆಗುತ್ತೆ. ಹಾಗೆ 3 ಮಾದರಿಯಲ್ಲಿ ಆಡುವಂಥ ಆಟಗಾರರಿಗೆ ಅತ್ಯುನ್ನತವಾಗಿರುವಂಥ A+ ಗ್ರೇಡನ್ನು ನೀಡ್ತಾರೆ. ಸೊ ಇಲ್ಲೇನು ಗ್ರೇಡನ್ನು ಕೊಡ್ತಾರಲ್ಲ, ವಾರ್ಷಿಕ ಗ್ರೇಡ್ ಇರುತ್ತಲ್ಲ, ಸೊ ವಾರ್ಷಿಕ ಒಪ್ಪಂದದಲ್ಲಿ ಯಾವ ಆಟಗಾರ 3 ಮಾದರಿಯಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸೊ ಆಟಗಾರ ಬೇಕೇ ಬೇಕು ತಂಡಕ್ಕೆ ಅಂದಾಗ BCCIನಿಂದ A+ ಗ್ರೇಡನ್ನು ಸಿಗುತ್ತೆ. ಹಾಗೆ ವೇತನ ಕೂಡ ಹೆಚ್ಚಾಗಿ ಸಿಗುತ್ತೆ. ಇನ್ನು ಟೆಸ್ಟ್ ಟೆಕ್ನಿಕ್ ಹಾಗೆ T20 ಹಿಟ್ಟಿಂಗ್ ಸಾಮರ್ಥ್ಯ ಇದ್ದವರಿಗೆ IPLನಲ್ಲೂ ಕೂಡ ಬೇಡಿಕೆ ಇದೆ. ಇಲ್ಲಿ IPL ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಮಾಡುವಂಥ ಲೀಗ್ ಇದು. ಯಾವುದೇ ಆಟಗಾರ ಆಗಿದ್ರು ಕೂಡ ಇಲ್ಲಿ ನಿಮಗೆ ಟೆಸ್ಟ್ ಕ್ರಿಕೆಟ್ನಲ್ಲಿರುವಂಥ ಟೆಕ್ನಿಕ್ ಜೊತೆಗೆ T20ಯಲ್ಲಿರುವಂಥ ಪವರ್ ಹಿಟ್ಟಿಂಗ್ ಸಾಮರ್ಥ್ಯ ಇತ್ತು ಅಂತಂದರೆ ನೀವು ಪ್ರತಿ ಸೀಸನ್ಗೆ ಕೋಟಿಗಳ ಲೆಕ್ಕದಲ್ಲಿ ಜೇಬಿಗೆ ಇಳಿಸ್ಕೊಳ್ಬಹುದು. ಹಾಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸೊ ಇದು ಕೂಡ ಪ್ಲಸ್ ಆಗುತ್ತೆ. ಇನ್ನು ವರ್ಷ ಪೂರ್ತಿ ಬ್ಯುಸಿ ಇರೋದ್ರಿಂದ ಮೆಂಟಲ್ ಎಬಿಲಿಟಿ ಹಾಗೆ ದೈಹಿಕ ಫಿಟ್ನೆಸ್ಗಳು ಕೂಡ ಚೆನ್ನಾಗಿರುತ್ತೆ. ಸೊ ನೀವು 3 ಮಾದರಿಯಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೀರಿ ಅಂತಂದಾಗ ಬ್ಯಾಕ್ ಟು ಬ್ಯಾಕ್ T20 ಆಗ್ತಿದಂಗೆ ಏಕದಿನ ಆಗ್ತಿದಂಗೆ ಟೆಸ್ಟ್, ಹೀಗೆ ಕಂಟಿನ್ಯೂಯಸ್ ಆಗಿ ಶೆಡ್ಯೂಲ್ ಇರುತ್ತೆ. ಬ್ಯುಸಿ ಆಗಿರೋದ್ರಿಂದ ಮೆಂಟಲ್ ಎಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಫಿಟ್ನೆಸ್ ಎಲ್ಲಿಯೂ ಕೂಡ ನಿಮಗೆ ಕೈ ಜಾರೋದಿಲ್ಲ. ಸಮ್ಟೈಮ್ಸ್ ಇಂಜುರಿ ಆಗಬಹುದು, ಬಟ್ ಫಿಸಿಕಲ್ ಫಿಟ್ನೆಸ್ ನೀವು ಕಂಟಿನ್ಯೂಯಸ್ ಆಗಿ ಕಾಪಾಡಿಕೊಳ್ಳೇಬೇಕಾಗುತ್ತೆ. ಹೀಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ವಿದೇಶಿ ಸರಣಿಗಳು ICC ಟೂರ್ನಮೆಂಟ್ಗಳಲ್ಲಿ ಪ್ರೆಷರನ್ನು ಕಂಟ್ರೋಲ್ ಮಾಡೋಕೆ ನಿಮಗೆ ಸಾಧ್ಯವಾಗುತ್ತೆ. ಸೊ ನೀವು ಎಲ್ಲ ಮಾದರಿಯಲ್ಲೂ ಕೂಡ ದೇಶದಲ್ಲಿ ವಿದೇಶದಲ್ಲಿ ಆಡ್ತಾ ಬರೋದ್ರಿಂದ ಸೊ ನಿಮಗೆ ವಿದೇಶಿ ಸರಣಿಗಳಿರ್ಬೋದು ಅಥವಾ ICC ಬಿಗ್ ಟೂರ್ನಮೆಂಟ್ಸ್ ಅಂತ ಬಂದಾಗಲೂ ಕೂಡ ಪ್ರೆಷರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳ್ಕೊಳ್ತೀರಿ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹೀಗೆ ಒಂದೊಂದು ಮಾದರಿಯು ಕೂಡ ಆಟಗಾರನಿಗೆ ಒಂದೊಂದು ರೀತಿಯಾದಂಥ ಅಡ್ವಾಂಟೇಜಸ್ ಅನ್ನ ಕೊಡುತ್ತೆ. ಸೊ 3 ಮಾದರಿಯ ಕ್ರಿಕೆಟರ್ ಆಗೋದು ಒಬ್ಬ ಆಟಗಾರನ್ನ ಕೇವಲ ಹಿಟ್ಟರ್ ಅಥವಾ ಡಿಫೆಂಡರ್ ಮಾಡದೆ
ಒಬ್ಬ ಸಂಪೂರ್ಣ ಕ್ರಿಕೆಟಿಗ ಅಂದರೆ ಕಂಪ್ಲೀಟ್ ಕ್ರಿಕೆಟರನ್ನಾಗಿ ರೂಪಿಸುತ್ತೆ. ವೈಭವ್ ಸೂರ್ಯವಂಶಿಗೂ ಕೂಡ 3 ಮಾದರಿಗಳನ್ನು ಆಳುವಂಥ ಸಾಮರ್ಥ್ಯಗಳಿವೆ. ಆದರೆ ಅದಕ್ಕಾಗಿ ಒಂದಷ್ಟು ಗ್ರೌಂಡ್ ವರ್ಕ್ ಮಾಡಲೇಬೇಕಾಗುತ್ತೆ. ಈಗಷ್ಟೇ 15 ವರ್ಷ ಭಾರತ T20 ತಂಡಕ್ಕೂ ಕೂಡ ಕಾಲಿಟ್ಟಾಗಿದೆ. ಮುಂದಿನ ದಿನಗಳಲ್ಲಿ 3 ಮಾದರಿಯಲ್ಲೂ ಕೂಡ ಮ್ಯಾಚ್ ವಿನ್ನರ್ ಪ್ಲೇಯರ್ ಆಗುವಂಥ ಸಾಮರ್ಥ್ಯ ಕೂಡ ಇದೆ. ಇನ್ನು ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ಕ್ರಿಕೆಟ್ ದೇವರನ್ನಾಗಿಸಿದೆ ಟೆಸ್ಟ್ ಕ್ರಿಕೆಟ್ನಲ್ಲಿನ ಅವರ ಅದ್ಭುತ ಪ್ರದರ್ಶನ. ಹೌದು, ಆ ಟೈಮಲ್ಲಿ T20 ಜಾಸ್ತಿ ಇರಲಿಲ್ಲ. ಏಕದಿನ ಪಂದ್ಯಗಳು ಇದ್ದರೂ ಕೂಡ ಟೆಸ್ಟ್ ಮ್ಯಾಚಸ್ ಜಾಸ್ತಿ ಇರ್ತಾ ಇತ್ತು. ಸೊ ಅದರ ಮೇಲೆ ಅವರು ಫೋಕಸ್ ಮಾಡಿದರು. ಬಟ್ ಮಾಡರ್ನ್ ಕ್ರಿಕೆಟ್ನಲ್ಲಿ T20 ಫೀವರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಎಲ್ಲರ ಫೇವ್ರೆಟ್ ಫಾರ್ಮೆಟ್ ಕೂಡ ಅದೇ ಆಗಿದೆ. ಆದರೆ ಒಬ್ಬ ಕ್ರಿಕೆಟರ್ ಆಗಿ ಸಕ್ಸೀಡ್ ಆಗಬೇಕು ಅಂದರೆ 3 ಮಾದರಿಯಲ್ಲೂ ಕೂಡ ಮ್ಯಾಚ್ ವಿನ್ನರ್ ಆಗಲೇಬೇಕಾಗುತ್ತೆ. ಸೊ ನಿಮಗೂ ಕೂಡ ವೈಭವ್ ಸೂರ್ಯವಂಶಿ ಆಲ್ ಫಾರ್ಮೆಟ್ ಪ್ಲೇಯರ್ ಆಗಬೇಕಾ ಅಥವಾ T20ಗೆ ಮಾತ್ರ ಸೀಮಿತ ಆಗಬಹುದಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.